ನಮಸ್ಕಾರ ವೀಕ್ಷಕರೇ, ನಾನು ರೂಪಲತಾ. ನವರಾತ್ರಿಯ ಶೋಭೆಯಿಂದ ತುಂಬಿರುವಂತಹ ಈ ವಿಶೇಷ ಸಮಯದಲ್ಲಿ ಇಂದು ನಾವು 2ನೇ ದಿನವನ್ನು ಆಚರಿಸುತ್ತಿದ್ದೇವೆ. ನವರಾತ್ರಿ ಎಂದರೆ 9 ದಿನಗಳು, 9 ರೂಪಗಳು ಮತ್ತು 9 ರೀತಿಯ ಭಕ್ತಿ. ಪ್ರತಿದಿನವೂ ಕೂಡ ತಾಯಿ ದುರ್ಗೆಯ ವಿಭಿನ್ನ ರೂಪಗಳಿಗೆ ಸಮರ್ಪಿತವಾಗಿರುತ್ತದೆ. ಇಂದು ತಾಯಿ ದುರ್ಗೆಯ 2ನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ದಿನ. ಬನ್ನಿ ಈ ದಿನದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ಸೆಪ್ಟೆಂಬರ್ 23 ಮಂಗಳವಾರ, ನವರಾತ್ರಿಯ 2ನೇ ದಿನವಾಗಿದೆ. ಈ ದಿನವನ್ನ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ. ದೇವಿಯು ಬಿಳಿ ಬಟ್ಟೆ ಧರಿಸಿ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲ ಹಿಡಿದು ತಪಸ್ಸಿನ ಶಕ್ತಿಯನ್ನ ಪ್ರತಿನಿಧಿಸುತ್ತಾಳೆ. ಅವಳನ್ನ ತಪಸ್ಸಿನ ದೇವಿ, ಜ್ಞಾನ ಮತ್ತು ಶಾಂತಿಯ ಪ್ರತೀಕವೆಂದು ಪುರಾಣಗಳು ಹೊಗಳುತ್ತವೆ. ಈ ದಿನದ ಪೂಜೆಗಾಗಿ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:55ರಿಂದ 12:45 ತನಕ, ಹಾಗೆ ವಿಜಯ ಮುಹೂರ್ತ ಮಧ್ಯಾಹ್ನ 2:10ರಿಂದ 2:58ರವರೆಗೆ ಮತ್ತು ಸಂಜೆ 6:15ರ ನಂತರ ಸಂಧ್ಯಾ ಪೂಜೆ ಸಮಯ ಅತ್ಯಂತ ಶುಭಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ಭಕ್ತರು ಈ ದಿನ ಬಿಳಿ ಹೂವುಗಳನ್ನು ಅರ್ಪಿಸಿ ಬರ್ಫಿ, ಪಾಯಸ, ಸಕ್ಕರೆ ಹಾಗೂ ಪಂಚಾಮೃತಗಳನ್ನು ನೈವೇದ್ಯವಾಗಿ ಸಮರ್ಪಿಸುತ್ತಾರೆ. ಹಳದಿ ಬಟ್ಟೆಯನ್ನ ಧರಿಸುವುದರಿಂದ ಹಾಗೂ ದೇವಿಯನ್ನ ಮನಪೂರ್ವಕವಾಗಿ ಆರಾಧಿಸುವುದರಿಂದ ದೇವಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕೆಂಪು ಬಟ್ಟೆಯನ್ನ ಧರಿಸುವುದರಿಂದ ಹಾಗೂ ದೇವಿಯನ್ನ ಮನಪೂರ್ವಕವಾಗಿ ಆರಾಧಿಸುವುದರಿಂದ ದೇವಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಹಿಮಾಲಯ ಪರ್ವತದ ಪುತ್ರಿ ಪಾರ್ವತಿ ಶಿವನನ್ನ ಒಲಿಸಲು ಬ್ರಹ್ಮಚಾರಿಣಿ ರೂಪ ತಾಳಿಕೊಂಡು ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ್ಲು. ಅವಳ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಆಕೆಯನ್ನು ವಿವಾಹವಾದನು. ಈ ಕಥೆ ನಮಗೆ ತಾಳ್ಮೆ, ತಪಸ್ಸು ಮತ್ತು ಭಕ್ತಿಯ ಶಕ್ತಿಯನ್ನ ನೆನಪಿಸುತ್ತದೆ. ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ ರೋಗ, ಕಾಯಿಲೆಗಳ ನಿವಾರಣೆ, ಮಂಗಳ ದೋಷ ಶಮನ, ಅಹಂಕಾರ, ಅಸೂಯೆ, ದುರಾಸೆ ಮುಂತಾದ ದುರ್ಗುಣಗಳು ನಾಶವಾಗುವುದು. ಜೊತೆಗೆ ಜ್ಞಾನ, ಶಕ್ತಿ, ತಾಳ್ಮೆ ಮತ್ತು ಆತ್ಮಶುದ್ಧಿ ದೊರೆಯುತ್ತದೆ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಇಂದಿನ ದಿನವು ನಮ್ಮ ಜೀವನಕ್ಕೆ ಅತ್ಯಂತ ಆಳವಾದ ಸಂದೇಶವನ್ನ ನೀಡುತ್ತದೆ. ಯಶಸ್ಸು ಪಡೆಯಲು ತಪಸ್ಸು, ಶ್ರದ್ಧೆ ಮತ್ತು ಪರಿಶ್ರಮ ಅತಿ ಅವಶ್ಯಕ. ದೇವಿಯ ಈ ಆರಾಧನೆ ನಮಗೆ ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ನವರಾತ್ರಿಯ 2ನೇ ದಿನದ ಈ ವಿಶೇಷತೆಯನ್ನ ತಿಳಿದುಕೊಂಡು ನಾವು ದೇವಿಯ ಆರಾಧನೆ ಮಾಡಿದ್ರೆ ಜೀವನದಲ್ಲಿ ಶಾಂತಿ, ಜ್ಞಾನ ಮತ್ತು ಶಕ್ತಿಯನ್ನ ಪಡೆಯಬಹುದು. ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿರುವಂತಹ ದುರ್ಗುಣಗಳು ದೂರವಾಗಿ ಸುಖ, ಶಾಂತಿ ನೆಲೆಸಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹಾಗೆ ನಾಳೆ ನವರಾತ್ರಿಯ 3ನೇ ದಿನದ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.